ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲೇ ಚೆನ್ನಾಗಿದ್ದೀನಿ. ಕೋಳಿಗಳಿಗೆ ಕೆ ಜಿ ಮಾಡಬೇಕಾಗಿತ್ತು, ವುಡ್ಡನ್ ಕೆ ಜಿ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಐಟಮ್ಸು KR ಮಾರ್ಕೆಟಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೊರಟ್ವಿ. ನಿನ್ನೆ ಸಂಜೆ ಚರ್ಚ್ ಮುಗಿಸ್ಕೊಂಡು ಹಾಗೆ ಹೋಗಿದ್ದು. ಸ್ವಲ್ಪ ಜಾಸ್ತಿನೂ ಟ್ರಾಫಿಕ್ ಇರಲಿಲ್ಲ, ಸ್ವಲ್ಪ ಆರಾಮಾಗಿ ಇತ್ತು. KR ಮಾರ್ಕೆಟ್ ಒಳಗಡೆ ಸಂಡೇ ಮಾರ್ಕೆಟ್ ಅಂತ ಮಾಡ್ತಾರಲ್ಲ, ಅದರೊಳಗಡೆ ಹೋಗಿದ್ದು ನೋಡಿ. ಎಲ್ಲ ಪ್ರತಿಯೊಂದು ಐಟಮ್ಸು, ಇದು ಕೋಳಿಗಳಿಗೆ ಮೇವೋದು ಎಲ್ಲ ಹಾಕಿಡೋಣ ಅಂತ ಕೇಳಿದೆ. 250 ಅಂದರು. ಆಮೇಲೆ ತೊಗೊಳ್ಳೋಣ ಅಂತ ಬಂದ್ವಿ. ನೋಡಿ, ಗುಜಿಲಿ ಐಟಮ್ಸು ಪ್ರತಿಯೊಂದು ಎಲ್ಲ ಸೆಕೆಂಡ್ ಹ್ಯಾಂಡ್ಲಿಂದ ಎಲ್ಲ ಇದೆ ಇಲ್ಲಿ. ಅದೇ ಊರು ಬಿಟ್ಟು ಬಂದಿರ್ತಾರಲ್ಲ ಅಂಥವ್ರಿಗೆ ಇದು ಕಡಿಮೆ ರೇಟಲ್ಲಿ ಸೆಕೆಂಡ್ ಹ್ಯಾಂಡ್ಲೆಲ್ಲ ಸೂಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿದೆ ಐಟಮ್ಸು, ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ಇದು ತಗೊಳ್ಳೋದು ಚೆನ್ನಾಗಿ ಬ್ರ್ಯಾಂಡೆಡಾಗಿ ತೊಗೊಂಡ್ರೆ, ಬ್ರ್ಯಾಂಡೆಡೇ ತೊಗೊಬೇಕಂತಲ್ಲ, ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಂಬಿಟ್ರೆ ಅದು ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ಅದರಿಂದ ಅದೇನು ತೊಗೊಂಡಿರಲಿಲ್ಲ. ಐಟಮ್ಸ್ ಎಲ್ಲ ಇತ್ತು, ಅದನ್ನ ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಸೆಕೆಂಡ್ ಹ್ಯಾಂಡ್ ಶೂ ಕೂಡ ಇದೆ, ಅದು ನೋಡಿ. ಆಮೇಲೆ ಇಲ್ಲಿ ಏನಾದ್ರು ಹೊಟ್ಟೆಗೆ ಏನಾದ್ರು ತಿನ್ನೋಣ ಅಂತ, ಹೆಲ್ತಿ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಅದು ಕಡಲೆ ಬೀಜ ಅದೆಲ್ಲ ತೊಗೊಂಡು ನೋಡಿ. ಇದೆಲ್ಲ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದು, ಬಟ್ ಇಲ್ಲಿ ಎಲ್ಲ ಹಂಗೆ 200 ಅಂತ ಮಾರ್ತಿದ್ದಾರೆ ನೋಡಿ. ಅದು ಆಯಿಲ್ ಸ್ಪ್ರೇ ಬಾಟಲ್ ತೊಗೊಬೇಕಾಗಿತ್ತು, ನಾನು ಅದು ತೊಗೊಂಡಿಲ್ಲ. ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂತ ಬಂದೆ ನೋಡಿ. ಇದನ್ನೇ ನಾವು ತೊಗೊಂಡಿದ್ದು, ಅದೊಂದು ವುಡ್ಡು ಓಪನ್ ಮಾಡೋ ಥರ ಅದೊಂದು ಐಟಮ್ ಅಂತೆ, ಅದೊಂದು ತೊಗೊಂಡ್ವಿ. ಆಮೇಲೆ ಕಟ್ರ್ ತೊಗೊಂಡ್ವಿ. ಅದೆಲ್ಲ ತೊಗೊಂಡು ಬರ್ತಾಯಿದ್ದಂಗೆ ಕತ್ಲೆ ಆಗಿಬಿಡ್ತು. ಆಮೇಲೆ ನಂಗೆ ತುಂಬ ಇಷ್ಟ ಅದು ಬೇಲ್ಪುರಿ, ಡ್ರೈ ಬೇಲ್ಪುರಿ ಅಂದರೆ ನಂಗೆ ತುಂಬ ಇಷ್ಟ. ಕ್ಲೀನಾಗೇ ಮಾರ್ತಿದ್ರು, ಅದಕ್ಕೆ ಅದು ತಗೊಂಡು ಹಾಗೆ ಈ ಕಡೆ ಗಾಂಧಿನಗರ ಅಂತ ಇಲ್ಲಿ ಬಂದ್ವಿ. ನನ್ನ ಐಫೋನ್ಗೆ ಅದು ಕವರ್ ಚೇಂಜೇ ಮಾಡಿರಲಿಲ್ಲ. ಅದೊಂದು ಕವರ್ ತೊಗೊಂಡು ಅದ್ರ ಮೇಲೆ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಕೊಂಡು, ಆಮೇಲೆ ಗಿಂಬಲ್ ತೊಗೊಳ್ಳೋಣ ಅಂದ್ಕೊಂಡೆ. ಅದು ನೋಡಿದ್ರೆ 5,000 ಅಂದರು. ಅಪ್ಪ ನೀನೇ ಇಟ್ಕೊ ಅಂತ ಕೊಟ್ಬಿಟ್ಟು ಹಾಗೆ ರಿಟರ್ನ್ ಕಾರ್ ತೊಗೊಂಡು ಬಂದ್ವಿ. ಆಮೇಲೆ ಮಕ್ಕಳಿಗೆ ಹೊಟ್ಟೆ ಹಸಿವು ಸಾಕಾಗಿರಲಿಲ್ಲ, ಸರಿ ಅಂತ ಹೊರಗಡೆ ಬಂದು ಏನಾದ್ರು ಈಸ್ಕೊಡೋಣ ಅಂತ ಹಾಗೆ ರಿಟರ್ನ್ ಬರ್ತಾಯಿದ್ವಿ. ಟ್ರಾಫಿಕ್ ಏನು ಅಷ್ಟು ಜಾಸ್ತಿ ಏನು ಇರಲಿಲ್ಲ, ನೆನ್ನೆ ಸುಮಾರಾಗೇ ಇತ್ತು. ಈ ಥರ ನೋಡಿ ಹಿಂಗಿತ್ತು. ಹಂಗೆ KR ಮಾರ್ಕೆಟ್ ಒಳಗಡೆಯಿಂದ ಹೊರಗಡೆ ಬಂದು ಆಮೇಲೆ ಬರ್ತಾ ಇದ್ದಂಗೆ ಅಲ್ಲೆಲ್ಲಾದರೂ ನಿಲ್ಲಿಸ್ಬಿಟ್ಟು ಮಕ್ಕಳಿಗೇನಾದರೂ ಈಸ್ಕೊಡೋಣ ಅಂತಂದರೆ, ಅವ್ರು ಊಟ ಎಲ್ಲ ಬೇಡ, ನಮಗೆ ಚೀಸ್ ಕೇಕು ಮತ್ತು ಬರ್ಗರ್ ಆ ಥರ ತಿನ್ನೋಣ ಇವತ್ತೊಂದು ದಿನ ಅಂತ ಇಲ್ಲಿ ಸೆಂಟ್ ಥಾಮಸ್ ಟೌನ್ ಹತ್ರ ಅಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಕಾರಲ್ಲೇ ಕೂತ್ಕೊಂಡು ಹೊಟ್ಟೆ ಹಸಿವು ಅಂತೇಳಿ ಅಲ್ಲೇ ಸ್ವಿಗ್ಗಿ ಆರ್ಡ್ರ್ ಮಾಡಿ ಕೇಕ್ ಸೂಪರಾಗಿತ್ತು. ಇದು 300 ಗ್ರಾಮು, 780 ರೂಪೀಸು. ಚೆನ್ನಾಗಿತ್ತಾದರೆ ಇದು ತಿಂದು ಆಮೇಲೆ ತಿರ್ಗಾ ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ಬರ್ಗರೆಲ್ಲ ಅದು ಪಕ್ಕದಲ್ಲಿ ಅಂಗಡಿ ಇತ್ತು, ತಳ್ಳುಬಂಡಿ, ಚೆನ್ನಾಗೇ ಮಾರ್ತಿದ್ರು, ಕ್ಲೀನಾಗೇ ಇತ್ತು, ಹೈಜಿನಿಕ್ಕಾಗಿ. ಸೊ ಅದರಿಂದ ಆರ್ಡ್ರ್ ಮಾಡಿದ್ವಿ. ನಾನು ಇದೆಲ್ಲ ನೋಡಿದ್ರೆ ಕಟ್ ಮಾಡೋ ಥರ ಏನೇನೋ ಬರ್ದು ಹಾಕೋ ಥರ ನೇಮ್ ಬೋರ್ಡ್ದಲ್ಲ, ಬಟ್ ನಮ್ಗೆ ಅವಶ್ಯಕತೆ ಇಲ್ಲ, ನಾವು ತಿನ್ನೋದು ಮಾತ್ರನೇ ನಮ್ಮ ಅವಶ್ಯಕತೆ ಅಂತೇಳಿ ತಿಂದುಬಿಟ್ಟು ಮಕ್ಳಿಗೆ ಹಂಗೆ ತಿನ್ನಿಸಿ ಒಂದೊಂದು ಪೀಸ್ ಕೈ ಕೊಟ್ಟೆ. ಬಟ್ ಫಸ್ಟ್ ಟೈಮ್ ನಾನು ತಿನ್ನಿಸ್ಬೇಕು ಅಂತೇಳಿ ತಿನ್ನಿಸ್ದೆ. ಆಮೇಲೆ ನಾನು ತಿಂದೆ. ಅಷ್ಟು ಬೇಗ ಅವ್ನು ಚಿಕನ್ ನಿದ್ದೆ ಮಾಡಿಬಿಟ್ಟಿದ್ದ. ಇದೆಲ್ಲ ಚಿಕನೆಲ್ಲ ಬಂದಿದ್ದ ತಕ್ಷಣ ನನ್ನ ಬಿಟ್ಟು ತಿಂದ್ಬಿಡ್ತೀರಾ ಅಂದ್ಬಿಟ್ಟು ಅವನು ಎದ್ದ, ಅವನಿಗೂ ಕೊಟ್ಟು ಅದಾದಮೇಲೆ ಎಲ್ಲರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದ್ವಿ. ತಿಂದ್ಬಿಟ್ಟು ಅವ್ರು ಊಟ ಏನು ಬೇಡ ಅಂದಿದ್ರು, ಯಾಕಂದರೆ ಲಂಚ್ ಲೇಟಾಗಿ ಮಾಡಿದ್ದರಿಂದ ಆಯಿತಾ. ಆಮೇಲೆ ಅದು ಇದು ಸಿಕ್ತು, ಚಾಕು ಸಿಕ್ತು. ಸರಿ ಕರೆಕ್ಟಾಗಿ ಕಟ್ ಮಾಡಿ ಕೊಡೋಣ ಅಂಥೇಳಿ ಕಟ್ ಮಾಡಿ ಕೊಟ್ಟೆ. ತಿಂದರು ಎಲ್ಲರೂ. ತಿಂದು ಅದಾದಮೇಲೆ ಹಾಗೆ ನಮ್ಮ ಪಯಣ ಮನೆಗೆ ಹೋಗೋಣ, ನನ್ನ ಸ್ವೀಟ್ ಹೋಮ್ಗೆ ಅಂತೇಳಿ ರಿಟರ್ನ್ ಹೋದ್ವಿ. ರಿಟರ್ನ್ ಹೋಗುವಾಗಲೂ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ, ಸಮಾಧಾನವಾಗಿತ್ತು. ಯಾಕಂದರೆ ಸ್ವಲ್ಪ ಲೇಟ್, ಆಲ್ಮೋಸ್ಟ್ ಒಂದು 12 o'clock ಆಗಿಬಿಟ್ಟಿತ್ತು. ಸೊ ಹಾಗೆ ಮನೆಗೆ ಹೊರಟ್ವಿ. ಜಾಸ್ತಿ ತಿನ್ನೋಣ ಅಂದರೆ ನನ್ನ ದೊಡ್ಡ ಮಗ ನೋಡ್ತಾನೆ ಇದ್ದ, ನನ್ನ ಬಿಟ್ಟು ನೀನು ತಿನ್ನಬಾರ್ದು ಅಂತ.
ನನ್ನ ಸ್ವೀಟ್ಸ್ ಅಂದರೆ ನನ್ನ ಪ್ರಾಣ. ಸೊ ನಾವು ಇನ್ಮೇಲೆ ಇವತ್ತಿಂದ ಏನಾದರೂ ಡಯಟ್ ಮೇಂಟೈನ್ ಮಾಡೋಣ ಅಂತ ಅಂದ್ಕೊತೀನಿ. ಆಗೋದಿಲ್ಲ. ಊಟ ಅಂದರೆ ನನಗೆ ಪ್ರಾಣ. ಸೊ ಊಟ ಬಿಟ್ಟು ನನಗೆ ಸ್ನ್ಯಾಕ್ಸು ಸ್ವೀಟ್ಸ್ ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ, ಕಮ್ಮಿ ಆಗಬೇಕು ವೆಯ್ಟ್ ಅಂದ್ಕೊಂಡಿದ್ದೀನಿ, ಆಗ್ತಾಯಿಲ್ಲ, ಟ್ರೈ ಮಾಡ್ತೀನಿ. ಆಮೇಲೆ ಮನೆಗೆ ರೀಚ್ ಆದ್ವಿ. ಇಂಥ ಐಟಮ್ಸೇ ತೊಗೊಂಬಂದಿರೋದು. ಅದು ಕೆ ಜಿ ಮಾಡೋಕ್ಕೆ ಮೆಶ್ ಕಟ್ ಮಾಡೋಕ್ಕೆ ಬೇಕಿತ್ತು. ಸೆಕೆಂಡ್ ಹ್ಯಾಂಡ್ಲು ಮೆಶ್ ಮಾತ್ರ, ಮಿಕ್ಕಿದ್ದೆಲ್ಲ ಹೊಸದೇ ತೊಗೊಂಡು ಬಂದ್ವಿ. ಬಂದಿದ್ದ ತಕ್ಷಣ ಟ್ರೇ ಕ್ಲೀನ್ ಮಾಡಿಬಿಟ್ಟು ಮಣ್ಣು ಹಾಕಿಬಿಟ್ರೆ ಆ ಮಣ್ಣು ವಾಸನೆಗೆ ಆ ಕುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ. ಮಣ್ಣಲ್ಲಿ ಕೆದಲ್ಕೊಂಡು ಆಟ ಆಡಬೇಕಂತ ಇಷ್ಟ ಅನಿಸುತ್ತೆ ಪಾಪಚ್ಚಿಗಳು. ಆದಷ್ಟು ಬೇಗ ಕೆ ಜಿ ರೆಡಿ ಮಾಡಿಬಿಟ್ಟು ಅದು ಕೆಳಗಡೆ ಮಣ್ಣು ಹಾಕಿ ಉಡ್ಡುದು ವೇಸ್ಟ್ ಪೀಸಸ್ ಎಲ್ಲ ಇರುತ್ತಲ್ಲ ಅದು ಹಾಕಬೇಕಂತ ಪ್ಲ್ಯಾನ್ ಇರೋದು. ಆದಷ್ಟು ಬೇಗ ನಾನು ಹಾಕಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.